ಬಿಟ್ವಿ ಬಟರ್ಫ್ಲೈ ಬೀಚ್ ಪೀಕಿಂಗ್. ಫೈನ್ ಗೈಸ್, ಪಾರ್ಕಿಂಗ್ ಬಂದು ಬಿಟ್ಟು ಎಷ್ಟು ದೂರ ನಡೀಬೇಕು ಬನ್ನಿ. ಫೈನ್ ಗೈಸ್, ಇದೆ ಪಾರ್ಕಿಂಗು. ಕ್ಯಾಶ್ ಫೋನ್ ಪೇ ನೈ ಕ್ಯಾಶ್. ಸೊ ಈ ಥರ ನೀವು ಜೀಪಲ್ಲಿ ಹೋಗ್ಬೋದು. ಸೊ ಜೀಪಲ್ಲಿ ಹೋಗೋದಕ್ಕೆ ಒಬ್ಬರಿಗೆ 250 ರೂಪಾಯಿ. ಇಲ್ಲಿಂದ 2.5 ಕಿಲೋಮೀಟ್ರ್ ನಡಿಬೇಕು ಬೀಚ್ಗೆ. ಬನ್ನಿ ನಡೆಯೋಣ. ಟು ಬಟರ್ಫ್ಲೈ ಬೀಚ್ ಬ್ರೌ. ಅಂದರೆ ಇದು ಅಪ್ ಡೌನ್ ಇರಲ್ಲ, ಒಂದು ಕಡೆ ಟ್ವಿಸ್ಟು ಕೆರೆ ಐತೆ, ಕೆರೆಯಿಂದ ಹಾಕಬೇಕು. ಮಳೆ ಬಂದು ನೀರು ನೋಡಿ ಆ ಲೆವೆಲ್ಗೆ ತುಂಬಿಕೊಂಡಿದೆ. ಇದೇ ಥರ ಗುರು ಬೀಚ್ ಇರೋದು. ಗಾಯ್ಸ್, ಒಂದು ಸೆಕೆಂಡ್ ಕಣ್ಣು ಮುಚ್ಕೊಂಡು ಈ ಸೌಂಡ್ನ ಮಾತ್ರ ಫೀಲ್ ಮಾಡಿ. ಮುಂದೆ ಜಾಸ್ತಿ ತರ ಲೋಕಲ್ ಚಪ್ಪಲಿ ಗುರು ನಿಂದು. ಹಾಂ, ಇಲ್ಲೇ ಪ್ರಸನ್ನ. ಅವತ್ತು ನೈಟ್ ಬರುವಾಗ 7 ಗಂಟೆ ಯಾರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟವ್ರೆ. ಲಾಸ್ಟ್ ಒಂದು ಗ್ಯಾಂಗ್ ಇಬ್ಬರು ಮಾತ್ರ ಇದ್ರು. ಬ್ರೋ ಇದು ನೈಟು ಕ್ಯಾಂಪ್ ಫೈರ್ ಹಾಕೊಳ್ಳೋಣ ಹಂಗೆ ಹಿಂಗೆ ಅಂದರು. ನಾವು ಇಲ್ಲ ಅಂತ ಹೇಳಿದ್ವಿ. ಹಳೆ ನೀರಲ್ಲಿ ಬರೋ ಶಿಷ್ಯ ಫಾಲ್ಸು ಬರ್ತಿಲ್ಲ ನಾನು. ಯಾವ ಇವಲ್ಲ ಪುಯಿಂಕು. ನೀವು ಬೈಕಲ್ಲಿ ಬಂದರೆ ಲೈಕ್ ಪಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿಂದ 2.5 ಕಿಲೋಮೀಟ್ರ್ ಒಳಗಡೆವರೆಗೂ ಆಲ್ಮೋಸ್ಟು ನಿಲ್ಲಿಸ್ಬಿಟ್ಟು ಒಂದು 2 ಹೆಜ್ಜೆ ಇಟ್ಟರೆ ಬೀಚ್ ಬರುತ್ತೇನೋ ಗೊತ್ತಿಲ್ಲ. ಅಷ್ಟು ಒಳಗಡೆವರೆಗೂ ನಿಮ್ಗೆ ಪಾರ್ಕಿಂಗ್ ಆಗಲ್ಲ. ಅದು ಓನ್ಲಿ ಫಾರ್ ಬೈಕ್ಸ್. ಕಾರ್ ಬಂದರೆ ಅಲ್ಲೇ ಅಷ್ಟು. ಅಲ್ಲಿಂದ ನೀವು ಬಂದರೆ ತಾರು ಹೋಯ್ತಲ್ವ ಒಂದು, ಆ ಥರದಲ್ಲಿ ನೀವು ರೆಂಟೆಡಲ್ಲಿ ಬರಬೇಕು ಅಷ್ಟೇ. ಹಿಡಿಯೋ, ಇದೆಲ್ಲ ಹಿಡಿಬೇಡ. ಕಲ್ಲು ಫುಲ್ ತುಂಬ್ಕೊಂತ ಗುರು ಲೋಪ್ ಮಾಡಿ ಹಿಂಗೆ ಇಟ್ಕೊಂಡು ಲೋಪ್ ಮಾಡಿ ಹಿಂಗೆ ಇಟ್ಕೊಂಡು ಕರಕ್ ಮರಕ್ ಚೊರಕ್ ತುರಕ್. ಗಾಯ್ಸ್, ಮತ್ತೆ ಬಂತು ನಿಮ್ಮ ಇಸೆ ಮಳೆಯಲ್ಲಿ ನಡೆಯ ತಯಾರ. ಅಷ್ಟೇ ಆಯ್ತು. ಇನ್ನೊಂದು 2 ಅವರ್ ನಡಿಬೇಕು. ಜಸ್ಟ್ 2 hours 2 ಕಿಲೋಮೀಟ್ರ್ ಭಯ್ಯ. ಅಕ್ಕ ಬೀಳ್ತೀಯಕ್ಕೋ. ಹಂಗೋಗ್ತಾವ ಒಂದೇ ಕೈಯಲ್ಲಿ. ನಾನೇನೋ ಬಾರ್ಗಾವ್ ಎಕ್ಕಲಿ ಅಂತ 2 ಸಲ ನಿಲ್ಸಿದ್ಲು, ಬಾರ್ಗಾವ್ ಎಕ್ಕಿಲ್ಲ ಅಂದ್ಕೊಂಡೆ. ಲೆನ್ಸ್ ಆಯ್ತು ಅಷ್ಟೇಪ್ಪ, ಬಂತು ದಿ ಎಂಡ್. ಬಟ್ ಅವತ್ತು ಬಂದಾಗ ಲೇಟ್ ಅನ್ನಿಸ್ತು, ಇವತ್ತು ಬೇಗ ಬಂತು. करो एक ही जंप, पूरा भूकंप होना ऐसा. गंदा कॉमेडी करता नहीं आता गंडन मेरे. ಬರ್ತಿದ್ಯಾ?
ಮಶ್ರೂಮ್ ವಾಶ್ರೂಮ್ ಅಂದಂಗೆ. ಅಲ್ಲೇ ಭಾರ್ಗವೇ ಮಳೆ ಎಲ್ಲ ಬತ್ತಿದ್ಯಾ ಅಲ್ಲಿ? ಬತ್ತಿಲ್ವಾ? ನಾಲ್ಕು ಸಿನಿಮ್ಯಾಟಿಕ್ ಹಿಡಿದ್ರೆ ಹೋಗ್ಬಿಡುತ್ತಾ? ಬಿಸ್ಲಿಂಗ್ ಆಗ್ತಿದೆ ನೋಡ್ತಿದ್ದೀರಾ. ಸೊ ಬಿಸಿಲಂತೂ ಇಲ್ಲಪ್ಪ, ಅದುವರೆಗೂ ಖುಷಿನೇ. ಹೋಗ್ತಿದ್ದಾರೆ. ಛತ್ರಿ ಗಾಯ್ಸ್, ಕೊನೆಗೂ ಮಳೆ ಬಂದೇ ಬಿಡ್ತು. ಹಂಗೋ ಛತ್ರಿ ತಂದಿದ್ದು ಒಳ್ಳೇದಾಯ್ತಪ್ಪ. ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಅಲ್ಲಿ ಹೋಗ್ತಾವನೆ ಪಿನ್ ಛತ್ರಿ. ಅವನು ಯಾರು ಬಂದು ಸೇರ್ತಾರ ಅಂತ ನೋಡ್ತಾರೆ, ಯಾರು ನೋಡ್ತಿಲ್ಲ, ಓಡ್ತಿದ್ದಾರೆ. ಯಾಕೆ ಓಡ್ಬೇಕು? ಮಳೆ ಬಂತು, ಮಳೆ ಬಂತು. ಹೌದೇನೋ ಬಿದ್ದೋಯ್ತು ಅನ್ಸುತ್ತೆ ಪಾಪ. ಕ್ಯಾಮ್ರಾ ಐತೆ. ಇಡಿಯಾ ಕಮಾನ್ ಬ್ರೋ, ಯು ಕ್ಯಾನ್. ಪ್ಲಸ್ ಬೈಕ್ ಹೊಡೆದು ಇಲ್ಲೇ ಲಾಸ್ಟು. ಇದಾದ್ಮೇಲೆ ಇಲ್ಲ ಅನ್ಸುತ್ತೆ. ಅವ್ರು ಯಾಕೆ ಓಡೋದು ಏನು ಬಿಡೋ ಹಿಂಗೆ. ಫೈನ್, ಮಳೆ ಬಂತು, ಅದೇ ಗ್ಯಾಪಲ್ಲಿ ನಿಂತೋಯ್ತು. ಸೊ ಅವನು ಯಾರು ಹಿಂದೆ ಒಂದು ಬೈತಿದ್ದ, ಛತ್ರಿ ಎಲ್ಲೆಲ್ಲೊಪ್ಪೆ ಅಂತ. ಸೊ ಫೈನ್, ಇಲ್ಲಿಂದ ಮತ್ತೆ ಹಾಕ್ಬೇಕು ಬನ್ನಿ. ನಿಮಗೆ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಮಳೆ ಬಂತು. ಮಳೆನೇ ಕಣೋ. ಬಾ ಡ್ರೋನ್ ನಳೀಲಿ ಮುಂದೆ ಹಾಕೊಳ್ಳಲ್ಲ ತಿಕ್ಲಾ. ಹಾಂ, ಅಲ್ಲೇನು ಬೀಳ್ತಿಲ್ಲ. ಗೈಸ್, ಇದೇ ಒಂದು ಜಾಗದಲ್ಲಿ ಭರತ್ ಜೊತೆ ಒಂದು ಬ್ಲಾಗ್ ತರ ಹಾಕಿದ್ದೆ. ರೆಡ್ ಡ್ರೆಸ್ ಹಾಕೊಂಡಿದ್ದ ಅವನು. ಅವಾಗ ಟ್ರೈ ಮಾಡಿದ್ವಿ ಬ್ಲಾಗ್ ಇದ್ರೆ ಹೆಂಗಿರುತ್ತೆ ಅಂತ ನಮ್ಮ ಸ್ಟೈಲಲ್ಲಿ. ನೋಡಿ ಇದೆ ಫ್ಲಾಶ್ ಬ್ಯಾಕ್. 2 ನಿಮಿಷದಲ್ಲಿ ಇನ್ನೇನು ನೋಡ್ತೀರಾ ಬೀಚ್ನ. ಸದ್ದು ಕೇಳಿಸ್ತಿದ್ಯಾ ನಿಮ್ಗೆಲ್ಲ? ಬನ್ನಿ ಗೈಸ್, ಹೆಲ್ಪ್ ಮಾಡೋಣ. ಅಲ್ಲ ಬಂದೇ ಬಿಟ್ವಿ. ಇಲ್ಲಿ ಬರತ್ತವ್ರೆ, ನಮಗೇನು ಕಾಣಿಸ್ತಾನೆ ಇಲ್ಲ. ಹೌದಾ? ನೋಡಿ ಬಾಯ್ಸ್, ಗರ್ಲ್ಸ್, ಎಂಡ್ ಆಫ್ ಫ್ಲಾಶ್ ಬ್ಯಾಕ್. ಮಾತಾಡು. ವಿಪರ್ಯಾಸ ಹೇಗಿದೆ, ಒಂದ್ ಕಡೆ ಮಳೆ ಬರ್ತಿದೆ, ಬಿಸಿಲು ಅದೇ ತರ ಆಯ್ತು. ನೋಡಿ ನಿಲ್ಬಾರದು, ಹೊತ್ತಲ್ಲಿ ಬಾರಲ್ಲ. ಬರ್ತಾನೆ ಇದೀನಲ್ಲೇ ಕುಡ್ಕ. ಆಯ್ತಲ್ಲ ಬೇಡ ಗೌಡ್ರ ನೇನಾ? నేనేం చేస్తాను భార్గవ్? ಈ ಜಾಗಕ್ಕೆ ಬಂದಿರೋ ಸರಿನಾ? ನನಗೆ ಯಾಕೋ ಡಿಫ್ರೆಂಟ್ ಆಗಿ ವೈಟ್ ಫೀಲ್ ಆಗ್ತಿದೆ. ಹೌದು, ನನಗೂ ಹಂಗೆ ಅನ್ನಿಸ್ತಾ ಇದೆ. ಫೋಟೋ ಅಲ್ಲ. ಏನಂದೆ ಇನ್ನೊಂದ್ಸಲ? ಫೋಟೋ ಅಲ್ಲ. ಅಲೆ ಸೌಂಡ್ ನಿಮ್ಗೆ ಕೇಳಿಸ್ತಿದ್ಯಾ? ಕೇಳಿಸಿದಂತೆ ಸೌಂಡ್ ಜಾಸ್ತಿ ಇಟ್ಕೊಂಡು ನೋಡಿ. ಫೈನ್ ಗೈಸ್, ಕೊನೆಗೂ ಬಂದ್ಬಿಟ್ವಿ ಬಟರ್ಫ್ಲೈ ಬೀಚ್. Bloody sweet. ಆ್ಯಕ್ಚುಲಿ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ನೋಡಿ. ಸೊ ಅದ್ರ ಮೂಲಕ ಹೋಗಿ ಈ ಟಾಪ್ಗೆ ಹೋಗ್ಬೋದು. ಬಟ್ ಇವಾಗ ಮಳೆ ಜಾರುತ್ತೆ ಅನ್ನೋ ಒಂದೇ ರೀಸನ್ಗೆ ಸ್ಟಾಪ್ ಮಾಡಿದ್ದಾರೆ. ತುದಿಯಲ್ಲಿ ಹೋಗಿ ಕೂತ್ಕೊಬೋದು. ಫೈನ್, ಇದೆ ಆ ಬಟರ್ಫ್ಲೈ. ಹೇಳ್ದಂಗೆ ಈ ಒಂದು ಪಾಯಿಂಟಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಿದ್ರು. ನಾವು ಫೋಟೋ ಎಲ್ಲ ತೊಗೊಂಡಿದ್ದೀವಿ ನೋಡಿ. ಬಟ್ ಇವಾಗ ಮಳೆಗಾಲ ಅಂದ್ಕೊಂಡೆ ಹೋದರೆ ರಿಸ್ಕು, ಮೇಲೆ ಹೋಗೋದು ಬೇಡ ಅಂತ ನೋಡ್ರೆ ಅಲ್ಲೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ ನಮ್ಮ ಮಲ್ಲು ಬೋಲ್. ವಾಟರ್ಫ್ಲೈ ರೀ. ವಾವ್, ಮಳೆ ಬಿಸಿಲು ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಜನ ಸೇವೆ ದೇವರ ಸೇವೆ ಅಂತಾರಲ್ಲ ನೋಡಿ. ಇಷ್ಟು ಜನರಿಗೆ ಅವನೊಬ್ಬ ಸೇವೆ ಮಾಡ್ತಿದ್ದ. ಎಷ್ಟು ಜನ ಅಂತ ಅನ್ಕೊಳ್ತಿದ್ದಾರೆ ನೋಡಿ.
ಇರ್ಸೋಕ್ಕೆ ಸದ್ಯಕ್ಕೆ 3 ಇದ್ದೀವಿ. ಫೈನ್. ಬಟರ್ಫ್ಲೈ ಬೀಚ್ ನೋಡಿದ್ವಿ. ನಾನು ಬಟರ್ಫ್ಲೈ ಥರ ಇರುತ್ತಂತ ಫಸ್ಟು ಅನ್ಕೊಂಬಂದೆ, ಈಗಲೂ ಅನ್ಕೊಂಬಂದೆ. ಯಾಕಂದರೆ ಫಸ್ಟ್ ಬಂದಾಗ ನಾವು ಮೇಲ್ಗಡೆಯಿಂದ ನೋಡೋಕ್ಕಾಗಿಲ್ವಲ್ಲ. ಸರಿ, ಈಗ ಡ್ರೋನ್ ಐತೆ, ಮೇಲ್ಗಡೆಯಿಂದ ನೋಡೋಣ ಯಾವ ಆ್ಯಂಗಲಲ್ಲಿ ಬಟರ್ಫ್ಲೈ ಥರ ಕಾಣಿಸುತ್ತೆ ಅಂತ ನೋಡಿದೆ. ಕಾಣಿಸ್ತಾ ಬಟ್ ಪ್ಲೆಸೆಂಟ್ ಆಗೈತೆ. ನಾವು ಬಂದಾಗೂ ಇಷ್ಟು ಜನ ಇದ್ದಿಲ್ಲ. ಇವಾಗ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಬಟ್ ನಾವು ಆಲ್ಮೋಸ್ಟ್ ಸಾಯಂಕಾಲ ಒಂದು 5:15 ಮೇಲೆ ಬಂದ್ವಿ. ಹೋಗುವಾಗ ಈಗ ಬರೋ ದಾರಿ ನೋಡಿದ್ವಲ್ಲ, ಆ ದಾರಿಯಲ್ಲಿ ಹೆವಿ ಅಂದರೆ ಹೆವಿ ಆಗಿ ಲೈಕ್ ಡರ್ ಆಗೋಯ್ತು. ಹುಡುಗರೆಲ್ಲ ಸ್ಟ್ರಾಂಗ್ ಆಗಿದ್ರು. ಬಟ್ ನಾನು ನಿಜ ಹೆವಿ ಭಯ ಬಿದ್ದೋದೆ. ಇಟ್ಸ್ ಕೈಂಡ್ ಆಫ್ ಭೂಮಗಳು ನಿಕ್ಕೊಂಡೆ. ಇಟ್ಸ್ ಕೈಂಡ್ ಆಫ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಷ್ಟೇ. ಹೊರಡೋಣ ನೆಕ್ಸ್ಟ್ ಬೀಚು. ಲೈಕ್ ಇನ್ನೂ 1, 2 ಇನ್ನೂ 2 ಬೀಚ್ ನೋಡ್ಬೇಕು ನಮ್ಮ ಲಿಸ್ಟಲ್ಲಿ. ಗೊತ್ತಿಲ್ಲ, ಟೈಮ್ ಆಲ್ರೆಡಿ 3:15 ಆಗೋಯ್ತು. ಸೊ ಇಲ್ಲಿಂದ ಮೇಲೆ ಹೋಗೋಕ್ಕೆ 5 ಗಂಟೆ ಆಗುತ್ತೆ. ಏನೋ ನೋಡೋಣ, ಟ್ರೈ ಮಾಡೋಣ. ಟಾಟಾ. ಮಾತಾಡೋ ತಿರುಗೋ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.